ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸುಭಾಷ್ ಚಿಪ್ಟೂರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಆಧ್ಯಾತ್ಮಿಕ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಇವತ್ತು ನೋಡಲಿಕ್ಕೆ ಹೋಗುವಂಥ ಆಧ್ಯಾತ್ಮಿಕ ಸ್ಥಳ ಯಾವುದು ಅಂದರೆ ಅದು ಕಾಶಿಗಿಂತಲೂ ಪುರಾತನವಾಗಿ ಇರುವಂಥ ಮತ್ತು ಹಿಮಾಲಯಗಳಿಗಿಂತಲೂ ಅತಿ ಪುರಾತನವಾಗಿ ಇರುವಂಥ ಬೆಟ್ಟವನ್ನು ಹೊಡೆಯುವಂಥ ಒಂದು ದೇವಸ್ಥಾನದ ಬಗ್ಗೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಭಾರತ ಆಧ್ಯಾತ್ಮಿಕ ಜಗತ್ತಿನ ಕೇಂದ್ರ ಬಿಂದು, ಆಧ್ಯಾತ್ಮಿಕ ಜಗತ್ತಿನ ರಾಜಧಾನಿ ಅಂತ ಅನ್ಬೋದು. ಇಲ್ಲಿ ಹಲವಾರು ಸಂತರು, ಯೋಗಿಗಳು, ಮಹಾನ್ ವ್ಯಕ್ತಿಗಳು ಭಾರತಕ್ಕೆ ಬಂದಿದ್ದಾರೆ. ಭಾರತದಿಂದ ಕೂಡ ಅನೇಕ ಮಹಾನ್ ವ್ಯಕ್ತಿಗಳು ಉಂಟಾಗಿ ಜಗತ್ತಿನಾದ್ಯಂತ ಸಂಚರಿಸಿ ಯೋಗ ಮತ್ತು ಆಧ್ಯಾತ್ಮಿಕ ಬದುಕಿನ ಅನೇಕ ವಿಷಯಗಳನ್ನು ಜಗತ್ತಿಗೆ ಹರಿಸಿದ್ದಾರೆ. ಹೀಗೆ ಅಂಥದ್ರಲ್ಲಿ ಒಂದು ನಗರ ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದ ಸಂಸ್ಕಾರ, ಕಲಾಚಾರ ಜೊತೆಗೆ ಆಧ್ಯಾತ್ಮಿಕ ಬದುಕಿನ ಉತ್ತುಂಗವನ್ನು ಅನೇಕರಿಗೆ ಮಾರ್ಪಾಡುಗಳನ್ನು ತಂದುಕೊಟ್ಟಿರುವಂಥ ಒಂದು ಸ್ಥಳವೇ ಶ್ರೀ ತಿರುವಣ್ಣಾಮಲೆಯಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನ. ಈ ನಗರವೇ ಆಧ್ಯಾತ್ಮಿಕ ನಗರವಾಗಿದ್ದು ಅನೇಕ ಅರಸರುಗಳು, ಚೋಳರು, ಪಾಂಡ್ಯರು, ಪಲ್ಲವರು, ಹೀಗೆ ರಾಷ್ಟ್ರಕೂಟರು, ಅದೇ ರೀತಿ ನಮ್ಮ ಹೊಯ್ಸಳರು ಮತ್ತು ವಿಜಯನಗರದ ಅರಸರು, ಹೀಗೆ ಅನೇಕರು ಈ ದೇವಸ್ಥಾನಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವು ರಾಜರು ಅದನ್ನು ರಾಜಧಾನಿಯಾಗಿ ಕೂಡ ಇಟ್ಕೊಂಡಿದ್ರು. ಹೀಗೆ ಅನೇಕ ವಿಶೇಷತೆಗಳೊಂದಿಗೆ ಇರುವಂಥ ಈ ಊರು ತಿರುವಣ್ಣಾಮಲೈ, ತಮಿಳುನಾಡಿನಲ್ಲಿರುವಂತಹ ಈ ಒಂದು ಪ್ರದೇಶ. ಈ ಒಂದು ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಅನೇಕ ಯುಗಗಳಿಂದನೂ ಕೂಡ ಈ ದೇವಾಲಯ ಇಲ್ಲೇ ಇದೆ ಅಂತ ಒಂದು ಪ್ರತೀತಿ ಇದೆ. ಸ್ಥಳ ಪುರಾಣದ ಬಗ್ಗೆ ಮಾತಾಡೋದಾದ್ರೆ ಮೊದಲು ಪೌರಾಣಿಕ ಕತೆ ಹಿನ್ನೆಲೆಯನ್ನ ನಾವು ನೋಡಲೇಬೇಕು. ಅದಾನೊಂದು ಕಾಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರಿಗೂ ಕೂಡ ಯಾರು ಮೇಲು ಯಾರು ದೊಡ್ಡವರು ಅನ್ನುವಂಥ ಒಂದು ಜಗಳ ಬಂದಾಗುತ್ತೆ. ಬ್ರಹ್ಮ ತಾನು ಸೃಷ್ಟಿಕರ್ತ ಅನ್ನುವಂಥ ದಿಕ್ಕಿನಲ್ಲಿ ವಾದವನ್ನ ಮಂಡಿಸಿದ್ರೆ, ವಿಷ್ಣು ತಾನು ಸರ್ವಸ್ವ ಅನ್ನುವಂಥದ್ರಲ್ಲಿ ವಾದವನ್ನು ಮಂಡಿಸ್ತಾರೆ. ಕೊನೆಗೆ ಇವರಿಬ್ಬರು ಕೂಡ ಶಿವನ ಹತ್ರ ಹೋಗಿ ಈ ವಿಚಾರವನ್ನು ತೆಗೆದುಕೊಂಡು ಹೋಗ್ತಾರೆ, ಯಾರು ದೊಡ್ಡವರು ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ. ಈಗ ಇವರಿಬ್ಬರ ವಾದವನ್ನು ಆಲಿಸಿದಂಥ ಶಿವ ಒಂದು ಪರೀಕ್ಷೆಯನ್ನು ಇಬ್ಬರಿಗೂ ಇಡೋದಾಗಿ ಹೇಳ್ತಾನೆ. ಅದೇನೆಂದರೆ, ತಾನು ಬೃಹದಾಕಾರದಲ್ಲಿ ಒಂದು ಅಗ್ನಿಯಾಗಿ ಸ್ವರೂಪಗೊಂಡು ಬ್ರಹ್ಮಾಂಡದ ಎತ್ತರಕ್ಕೆ ಶಿವ ನಿಲ್ತಾನೆ. ಆ ಅಗ್ನಿ ಸ್ವರೂಪದಲ್ಲಿರುವಂಥ ಶಿವ ಏನು ಹೇಳ್ತಾರೆ ಅಂದರೆ, ನಿಮ್ಮಿಬ್ಬರಲ್ಲಿ ಯಾರು ತನ್ನ ಅಡಿ ಅಥವಾ ಮುಡಿ ಅಂದರೆ ಇದರ ಆದಿ ಅಥವಾ ಅಂತ್ಯ, ಈ ಅಗ್ನಿಯ ಆದಿ ಅಂತ್ಯವನ್ನು ಯಾರು ನೋಡ್ಕೊಂಡ್ ಬರ್ತಾರೋ ಅವರೇ ದೊಡ್ಡವರು ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಬ್ರಹ್ಮ ಮೇಲಿರುವಂತಹ ಈ ಅಗ್ನಿಯ ಅಂತ್ಯವನ್ನು ತಾನು ಕಂಡು ಬರುವುದಾಗಿ ಹಂಸವಾಹನದಲ್ಲಿ ಹೊರಡ್ತಾನೆ. ಇದನ್ನು ಕೇಳಿದಂತಹ ವಿಷ್ಣು ಕೂಡ ಇದರ ತಳಭಾಗವನ್ನು ತಾನು ನೋಡಿ ಬರೋದಾಗಿ ವಿಷ್ಣು ಹೊರಡ್ತಾನೆ. ಎಷ್ಟೇ ಯುಗಗಳು ಇವರಿಬ್ಬರು ಕೂಡ ಪ್ರಯಾಣವನ್ನು ಮಾಡಿದ್ರೂ ಕೂಡ ಆ ಎತ್ತರವನ್ನು ಮುಟ್ಲಿಕ್ಕೆ ಇವರಿಬ್ಬರಿಂದನೂ ಕೂಡ ಸಾಧ್ಯವಾಗುವುದಿಲ್ಲ. ಕೊನೆಗೆ ಇವರಿಬ್ಬರು ಕೂಡ ತಪ್ಪಿನ ಅರಿವಾಗಿ ಶಿವನ ಬಳಿಗೆ ಮತ್ತೆ ಬರ್ತಾರೆ. ನಮ್ಮಿಬ್ಬರದು ತಪ್ಪಾಯಿತು ಅಂತೇಳಿ ಅವರಿಬ್ಬರು ಕೂಡ ಒಪ್ಕೊತಾರೆ. ಆಗ ಶಿವ ಮೆಲ್ಲಗೆ ದಣಿದು ಈ ಸಂಪೂರ್ಣ ಬೆಟ್ಟವೇ ಶಿವ ಆವರಿಸ್ತಾನೆ. ಈ ಸಂಪೂರ್ಣ ಬೆಟ್ಟವೇ ಶಿವನಾಗಿ ನಿಂತಿದ್ದಾನೆ. ಆಗ ಶಿವ ಈ ಜಗತ್ತಿನಲ್ಲಿ ಯಾರು ಹಿರಿಯವರು ಯಾರು ದೊಡ್ಡವರು ಅಂತ ನಿಮ್ಮಿಬ್ಬರಿಗೂ ತಿಳಿತಾ ಅಂತೇಳಿ ಒಂದು ತತ್ವವನ್ನು ಪ್ರತಿಪಾದಿಸ್ತಾನೆ. ತನ್ನಲ್ಲಿರುವಂತಹ ಅಹಂ ಅನ್ನುವಂಥದ್ದು ಯಾರಿಗೂ ಇರಬಾರದು ಅನ್ನುವಂಥ ಒಂದು ದೊಡ್ಡ ತತ್ವವನ್ನು ಇಲ್ಲಿ ನೆಲೆಪಾದಿಸಿ ಜಗತ್ತಿನ ಆಧ್ಯಾತ್ಮಿಕ ಕೇಂದ್ರದಲ್ಲಿ ತಾನೇ ದೊಡ್ಡವನು ಅನ್ನುವಂಥದ್ದನ್ನು ಶಿವ ಎಲ್ಲರಿಗೂ ಹೇಳಿದ್ದಾನೆ. ಈ ಬೆಟ್ಟ ಸಂಪೂರ್ಣವಾಗಿ ಶಿವನಾಗಿ ನೋಡಲಾಗುತ್ತೆ. ಹೀಗೆ ದಣಿದಿರುವಂಥ ಈ ಬೆಟ್ಟದ ಕಾಲಕ್ರಮೇಣವನ್ನು ನಾವು ನೋಡೋದಾದರೆ ವಿಜ್ಞಾನಿಗಳು ಸುಮಾರು 3 ಕೋಟಿ ವರ್ಷ ಈ ಬೆಟ್ಟ ಹಳೆಯದು ಅನ್ನುವಂಥ ವಾದವನ್ನು ಹೇಳಿದ್ದಾರೆ. ಇದು ಅನೇಕ ಯುಗಗಳಲ್ಲಿ ಅಂದರೆ ಲಕ್ಷಾಂತರ ವರ್ಷಗಳ ಹಿಂದೆ ಈ ಬೆಟ್ಟ ಒಂದು ಅಗ್ನಿಯ ಸ್ವರೂಪದಲ್ಲಿದ್ದು ಕ್ರಮೇಣ ಇದು ಈಗಿರುವ ಪರಿಸ್ಥಿತಿಗೆ ಬಂದಿದೆ ಅಂತ ವಿಜ್ಞಾನಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೀಗೆ ವೈಜ್ಞಾನಿಕವಾಗೂ ಮತ್ತು ಆಧ್ಯಾತ್ಮಿಕವಾಗೂ ಬಹಳ ಕುತೂಹಲವಾಗಿರುವಂಥ ಈ ಬೆಟ್ಟದ ಇನ್ನೊಂದು ವಿಶೇಷತೆ ಏನಂದರೆ, ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ಈ ಬೆಟ್ಟದಲ್ಲಿ ಭರಣಿ ದೀಪವನ್ನು ಹಚ್ಚಲಾಗುತ್ತೆ. ಸುಮಾರು 11 ದಿನಗಳು ಈ ದೀಪ ಉರಿತಾನೆ ಇರುತ್ತೆ. ಈ ದೀಪವನ್ನು ಕೇವಲ ಒಂದು ಸಣ್ಣ ದೀಪ ಅಂತ ಅನ್ಕೋಬೇಡಿ.
ಈ ದೀಪ ಹಚ್ಚಿದರೆ ಸುಮಾರು 40 ಕಿಲೋಮೀಟರ್ ಸುತ್ತಲೂ ಇರುವಂಥವ್ರಿಗೂ ಕೂಡ ಇದು ಕಾಣಿಸುತ್ತೆ. ಈ ಭರಣಿ ದೀಪವನ್ನು ಯಾರೊಬ್ಬರು ತಮ್ಮ ಜೀವಮಾನದಲ್ಲಿ ನೇರವಾಗಿ ದರ್ಶನ ಮಾಡ್ತಾರೋ ಅವರ 21 ತಲೆಮಾರಿನ ಪಾಪ ಕರ್ಮಗಳನ್ನು ನಿವೃತ್ತಿ ಆಗುತ್ತೆ ಅನ್ನುವಂಥ ಪ್ರತೀತಿ ಕೂಡ ಇದೆ. ಇದರ ಜೊತೆಗೆ ಯಾರೆಲ್ಲ ಪ್ರತಿ ತಿಂಗಳ ಪೌರ್ಣಮಿಯಂದು ಈ ಬೆಟ್ಟವನ್ನು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೋ ಅವ್ರಿಗಿರೋವಂಥ ಕಷ್ಟಗಳು ಕ್ರಮೇಣ ನೀಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹೀಗಾಗಿ ಪ್ರತಿ ತಿಂಗಳ ಪೌರ್ಣಮಿಯಂದು ಇಲ್ಲಿ ಲಕ್ಷಾಂತರ ಜನ ದೇಶದ ವಿವಿಧ ಭಾಗಗಳಿಂದ ಮತ್ತು ತಮಿಳುನಾಡಿನ ವಿವಿಧ ಊರುಗಳಿಂದ ಕೂಡ ಬಂದು ಆ ಗಿರಿಯನ್ನು ಪ್ರದಕ್ಷಿಣೆ ಮಾಡ್ತಾರೆ. ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಇಂಥ ದಿನ ಅಂಥ ದಿನ ಅಂಥದ್ದು ಯಾವುದೂ ಇಲ್ಲ. ಪ್ರತಿದಿನ ಸುಮಾರು ಜನ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಪೌರ್ಣಮಿಯ ಗಿರಿ ಪ್ರದಕ್ಷಿಣೆ ಬಹಳ ವಿಶೇಷವಾಗಿ ಹೇಳಲ್ಪಡುತ್ತೆ. ಇದರ ಜೊತೆಗೆ ಆಧ್ಯಾತ್ಮಿಕವಾಗಿ ಇಲ್ಲಿ ಮಹಾನ್ ಸಂತರುಗಳ ಬಗ್ಗೆ ಮಾತಾಡೋದಾದ್ರೆ ಇದನ್ನ ಸಿದ್ಧ ಭೂಮಿ ಅಂತ ಕೂಡ ಕರೆಯೋದುಂಟು. ಅಂದ್ರೆ ಈ ಪ್ರದೇಶಕ್ಕೆ ಬರೋದ್ರ ಮೂಲಕ ಆಧ್ಯಾತ್ಮಿಕದಲ್ಲಿ ಮತ್ತೊಂದು ಉತ್ತುಂಗ ಸ್ಥಳಕ್ಕೆ ಹೋಗ್ಬೋದು ಅನ್ನೋಂಥ ಪ್ರತೀತಿ ಇದೆ. ಅದಕ್ಕೆ 2 ಮುಖ್ಯ ಕಾರಣ ಏನಂದ್ರೆ ಸ್ವತಃ ಶಿವನ 5 ಪಂಚಭೂತಗಳಲ್ಲಿ ಅಗ್ನಿಯ ತತ್ವಕ್ಕೆ ಸೇರಿದಂತ ಸ್ಥಳವಾಗಿ ಇದಿರೋದ್ರಿಂದನೇ ಇದನ್ನ ಅಗ್ನಿಲಿಂಗ ಅಂತ ಕರೀತಾರೆ. ಇದ್ರ ಜೊತೆಗೆ ನಮ್ಮ ದೇಹದಲ್ಲಿರುವಂತ 7 ಚಕ್ರಗಳಲ್ಲಿ ಮಣಿಪೂರಕ ಚಕ್ರವನ್ನ, ಅದರಲ್ಲೂ ವಿಸ್ಡಮ್ ಅಂತ ಕರೆಸಿಕೊಳ್ಳುವಂತ ಜ್ಞಾನದ ಸಂಕೇತವಾಗಿರುವ ಮಣಿಪೂರಕ ಚಕ್ರ ಇಲ್ಲಿ ಈ ಪ್ರದೇಶವನ್ನ ಸೂಚಿಸುತ್ತೆ. ಹೀಗಾಗಿ ಇಷ್ಟೊಂದು ಮಹತ್ವವನ್ನ ಇದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪಡ್ಕೊಂಡಿದೆ. ಹಿಮಾಲಯಗಳಿಗಿಂತನೂ ಕೂಡ ತುಂಬಾ ಹಳೆಯದಾಗಿರುವಂತ ಈ ಅರುಣಾಚಲ ಬೆಟ್ಟ ಇಂದಿಗೂ ಲಕ್ಷಾಂತರ ಭಕ್ತರನ್ನ ತನ್ನತ್ತ ಸೆಳೆಯೋದ್ರ ಜೊತೆಗೆ ಅವರ ಕಷ್ಟಗಳನ್ನ ನೀಗಿಸಿ ಆಧ್ಯಾತ್ಮಿಕವಾಗೂ ಕೂಡ ಉತ್ತುಂಗಕ್ಕೆ ಕರ್ಕೊಂಡೋಗಿದೆ. ಅದರಲ್ಲಿ 19ನೇ ಶತಮಾನದ ಮಹಾನ್ ಸಂತರುಗಳಲ್ಲಿ ಒಬ್ಬರಾದಂತಹ ಮಹರ್ಷಿ ರಮಣರು ಇಲ್ಲಿದ್ದು ತಮ್ಮ ಜೀವಾವಧಿಯಲ್ಲಿ ಇಲ್ಲಿ ಬೋಧನೆಗಳನ್ನ ಮಾಡಿದ್ರು. ಇವರತ್ತ ಯುರೋಪಿನಿಂದ ಮತ್ತು ಅಮೆರಿಕ ಅಂತೇಳಿ ಜಗತ್ತಿನ ನಾನಾ ದೇಶಗಳಿಂದ ಇವರನ್ನ ಹುಡ್ಕೊಂಡು ಬಂದಂಥವ್ರು ಹೆಚ್ಚು. ಇವತ್ತಿಗೂ ಕೂಡ ಆ ಪ್ರದೇಶಗಳಲ್ಲಿ ಯುರೋಪಿನಿಂದ ಬಂದಂತಹ ಆಧ್ಯಾತ್ಮಿಕ ಚಿಂತನೆ ಉಳ್ಳಂಥವ್ರು ಅಲ್ಲೇ ನೆಲೆಸಿರೋದನ್ನ ನಾವು ನೋಡ್ಬೋದು. ರಮಣ ಮಹರ್ಷಿಗಳ ಆಶ್ರಮ ಇಲ್ಲಿ ಪ್ರಾಮುಖ್ಯತೆಯನ್ನ ಹೊಂದಿದ್ದು, ಇದರ ಜೊತೆಗೆ ಯೋಗಿ ರಾಮ್ ಸೂರತ್ ಕುಮಾರ್ ಕಾಶಿಯನ್ನ ಪೂರ್ವಿಕವಾಗಿ ಕೊಂಡಿರುವಂಥ ಇವರು ಕಾಶಿಯಿಂದ ತಿರುವಣ್ಣಾಮಲೆಯವರೆಗೂ ತಮ್ಮ ಆಧ್ಯಾತ್ಮಿಕವನ್ನ ಹುಡುಕೊಂಡು ಬರ್ತಾರೆ. ಕೊನೆಗೆ ಈ ಪ್ರದೇಶದಲ್ಲೇ ರಮಣರು ಮತ್ತು ಹಲವಾರು ಯೋಗಿ ಸಂತರುಗಳನ್ನ ಭೇಟಿ ಮಾಡಿ ಅವರಿಂದ ಜ್ಞಾನವನ್ನ ಪಡೆದು ತಮ್ಮ ಜೀವಾವಧಿಯನ್ನ ಅವರು ಇಲ್ಲೇ ಕಳೆದ್ರು. ಹೀಗೆ ಒಂದಲ್ಲ ಎರಡಲ್ಲ 100 ಸಂತರುಗಳ ಮಠಾಧೀಶಗಳನ್ನ ಇಲ್ಲಿ ನೀವು ನೋಡ್ಬೋದು. ಅನೇಕ ಮಠಗಳು ವಿಭಿನ್ನವಾಗಿರುವಂಥ ಕಲ್ಚರ್, ವಿಭಿನ್ನವಾಗಿರುವಂಥ ನಂಬಿಕೆಗಳೊಂದಿಗೆ ಇಲ್ಲಿರೋದನ್ನ ನಾವು ನೋಡ್ಬೋದು. ಸ್ನೇಹಿತರೆ, ಈ ಒಂದು ಗಿರಿ ಪ್ರದಕ್ಷಿಣೆಯನ್ನ ಸುಲಭವಾಗಿ ಅನ್ಕೋಬೇಡಿ. 16 ಕಿಲೋಮೀಟರ್ ಈ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಆ ಗಿರಿ ಪ್ರದಕ್ಷಿಣೆಗೆ ಸಂಪೂರ್ಣವಾಗಿ ರಸ್ತೆಗಳ ಸೌಲಭ್ಯ, ಎಲ್ಲ ಕಡೆ ಎಲ್ಲೆಲ್ಲಿ ಹೋಗಬೇಕು ಅನ್ನೋಂಥ ಸೌಲಭ್ಯ ಇದೆ. ಇದರ ಸುತ್ತ ಸುಮಾರು 8 ದಿಕ್ಕುಗಳಲ್ಲೂ ಕೂಡ 8 ದಿಕ್ಪಾಲಕರೇ ರಚನೆ ಮಾಡಿರುವಂತಹ ಈ ದಿಕ್ಪಾಲಕರಿಂದ ಆದಂತಹ ಲಿಂಗಗಳಿದೆ. ಅಂದರೆ ಯಮಲಿಂಗ, ವರುಣಲಿಂಗ, ವಾಯುಲಿಂಗ, ಇಂದ್ರಲಿಂಗ, ಚಂದ್ರಲಿಂಗ ಅಂತೇಳಿ ಎಲ್ಲ ದಿಕ್ಪಾಲಕರುಗಳು ಕೂಡ ಸೇರಿ ಇಲ್ಲಿ ಶಿವನನ್ನ ಒಂದೊಂದು ದಿಕ್ಕಿನಲ್ಲಿ ತಾವೇ ಪೂಜಿಸಿರುವಂಥ ಸ್ಥಳಗಳಿದೆ. ಹಾಗಾಗಿ ನಿಮಗೆ ಯಾವುದೇ ಕಷ್ಟಗಳಿದ್ರೂ ಕೂಡ ಅದು ನಿಮ್ಮ ಒಂದು ವೃತ್ತಿ ಜೀವನದಲ್ಲಾಗಿರ್ಬೋದು, ಕೌಟುಂಬಿಕ ಕಲಹಗಳಾಗಿರ್ಬೋದು, ಮಾನಸಿಕ ವ್ಯಥೆಗಳಾಗಿರ್ಬೋದು, ಹೀಗೆ ನಾನಾ ವಿಷಯಗಳಿಗೂ ಕೂಡ ಇಲ್ಲಿ ಪರಿಹಾರಗಳು ಸಿಗುತ್ತೆ. ಯಾಕೆಂದರೆ ಎಲ್ಲ ದಿಕ್ಪಾಲಕರುಗಳು ಕೂಡ ಪ್ರತಿ ವರ್ಷದ ಶಿವರಾತ್ರಿಯಂದು ಈ ಬೆಟ್ಟವನ್ನು ತಾವು ಬಂದು ಸುತ್ತಿ ಹೋಗೋದಾಗಿ ಒಂದು ಪ್ರತೀತಿ ಇದೆ. ಹೀಗಾಗಿ ಅನೇಕ ವಿಸ್ಮಯಗಳು ಮತ್ತು ಕುತೂಹಲಗಳನ್ನು ಕೊಂಡಿರುವಂಥ ಈ ಅರುಣಾಚಲೇಶ್ವರ ಬೆಟ್ಟವನ್ನು ಸುತ್ತೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ರಾಜ್ಯದಿಂದ ಹೊರ ರಾಜ್ಯದಿಂದ ಕೂಡ ಹೋಗ್ತಾ ಇದ್ದಾರೆ. ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಆಸಕ್ತಿ ಇದೆ ಕಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.